ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಬಿಸಿ. ಪ್ರವೇಶಾತಿ ಪರೀಕ್ಷೆ ನಡೆಸಿದ್ರೆ ದಂಡ, ಡೊನೇಷನ್ ವಸೂಲಿ ಮಾಡಿದ್ರೆ 10 ಪಟ್ಟು ದಂಡ. ದಾಖಲಾತಿ ಟೈಮ್ನಲ್ಲಿ ಮಕ್ಕಳ ಪೋಷಕರ ಬುದ್ಧಿವಂತಿಕೆ ಟೆಸ್ಟ್ ಮಾಡಿದ್ರೆ ಬೀಳುತ್ತೆ 25,000 ರೂಪಾಯಿ ದಂಡ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಗೂ ಮುನ್ನ ಮಕ್ಕಳು ಹಾಗೂ ಪೋಷಕರಿಗೆ ಪರೀಕ್ಷೆ ನಡೆಸುವ ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಬಿಸಿ ಮುಟ್ಟಿಸಲು ಮುಂದಾಗಿದೆ. ಮಗುವಿನ ಬುದ್ಧಿವಂತಿಕೆ, ಪೋಷಕರ ವಿದ್ಯಾರ್ಹತೆ ಸೇರಿದಂತೆ ವಿವಿಧ ವಿಷಯಗಳನ್ನ ಪರಿಶೀಲಿಸುವ ಉದ್ದೇಶದಿಂದ ದಾಖಲಾತಿಗೂ ಮುನ್ನ ಪರೀಕ್ಷೆ ನಡೆಸುವಂತಿಲ್ಲ ಎಂದು ಶಿಕ್ಷಣ ಇಲಾಖೆ ಸ್ಪಷ್ಟ ಆದೇಶವನ್ನ ಹೊರಡಿಸಿದೆ. ಒಂದು ವೇಳೆ ನಿಯಮ ಉಲ್ಲಂಘಿಸಿ ಪರೀಕ್ಷೆ ನಡೆಸಿದ್ರೆ ಅಂತಹ ಶಾಲೆಗಳ ವಿರುದ್ಧ ದಂಡ ವಿಧಿಸಲಾಗುತ್ತೆ ಎಂದರು. ಮೊದಲ ಬಾರಿ ನಿಯಮ ಉಲ್ಲಂಘಿಸಿದ್ರೆ 25,000 ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತೆ. ದಂಡದ ಬಳಿಕವೂ ಅದೇ ತಪ್ಪನ್ನ ಪುನರ್ವರ್ತಿಸಿದ್ರೆ 50,000 ರೂಪಾಯಿ ದಂಡವನ್ನ ವಿಧಿಸಲು ಇಲಾಖೆ ನಿರ್ಧರಿಸಿದೆ. ಇದರ ಜೊತೆಗೆ ಶಾಲಾ ಶುಲ್ಕದ ವಿಚಾರದಲ್ಲೂ ಶಿಕ್ಷಣ ಇಲಾಖೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ದಾಖಲಾತಿ ವೇಳೆ ಡೊನೇಷನ್ ಅಥವಾ ಕ್ಯಾಪಿಟೇಷನ್ ಶುಲ್ಕ ವಸೂಲಿ ಮಾಡಿರುವುದು ಕಂಡು ಬಂದ್ರೆ ವಸೂಲಿ ಮಾಡಿದ ಶುಲ್ಕದ 10 ಪಟ್ಟು ದಂಡ ವಿಧಿಸಲು ಸೂಚಿಸಲಾಗಿದೆ. 2026-27ನೇ ಸಾಲಿನ ಶಾಲಾ ಶುಲ್ಕದ ಪೂರ್ಣ ವಿವರಗಳನ್ನ ಶಾಲೆಗಳ ವೆಬ್ಸೈಟ್, ನೋಟಿಸ್ ಬೋರ್ಡ್ ಹಾಗೂ ಸ್ಟಾಟ್ಸ್ ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ಪ್ರಕಟಿಸಬೇಕು. ಶುಲ್ಕದ ವಿವರಗಳನ್ನ ಬಹಿರಂಗಪಡಿಸದೆ ಹೆಚ್ಚುವರಿ ಶುಲ್ಕವನ್ನ ವಸೂಲಿ ಮಾಡಿದ್ರೆ ಅಂತಹ ಶಾಲೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಶಿಕ್ಷಣ ಇಲಾಖೆ ಸಿದ್ಧತೆಯನ್ನ ನಡೆಸಿದೆ. ಪೋಷಕರಿಗೆ ಹೆಚ್ಚುವರಿ ಆರ್ಥಿಕ ಹೊರೆಯಾಗ್ತಾ ಇದ್ದ ಖಾಸಗಿ ಶಾಲೆಗಳ ಶುಲ್ಕ ವಸೂಲಿ ಹಾಗೂ ಪ್ರವೇಶಾತಿ ಪರೀಕ್ಷೆಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಇಲಾಖೆ ಈ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.